ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಂದಾಗಾಯ್ತಲ್ಲ, ಶಬ್ದ ಆಯ್ತು. ಇವರೇ ಇರ್ತಾರೆ ಆಟಾಡ್ಸಕ್ಕೆ, ಯಾವಾಗ್ಲೂ ಈ ತರ ಮಾಡ್ತಾರೆ. ಅಯ್ಯೋ, ಇವ್ರ ಕಾರ್ ಇಲ್ಲ ಅಂದ್ರೆ ಹೇಗ್ ಬಂದಿರ್ತಾರೆ? ಆದ್ರೂ ಯಾರೋ ಬಂದಾಗಾಯ್ತಲ್ಲ. ನನ್ ಭ್ರಮೆ ಇರ್ಬೇಕು. ಹಾಯ್, ಏನು ದಿಲೀಪ, ನೀನೇನಿಲ್ಲಿ? ಯಾಕೋ ಹೇಳ್ತಿದ್ಯಾ? ಏನಾಯ್ತು? ಏನು ಇದೆಲ್ಲ? ಏನು ಮಾಡ್ಕೊಂಡಿದ್ಯಾ? ಯಾಕೇನು ಮಾತಾಡ್ತಿಲ್ಲ? ಮಾತಾಡೋ. ಜಾನು, ನಾನು ಮಾಡಿಲ್ದಿರೋ ತಪ್ಪಿಗೆ ಪೊಲೀಸರು ನನ್ನ ಹಿಂದೆ ಬಿದ್ದಿದ್ದಾರೆ ಜಾನು. ಅವರಿಂದ ತಪ್ಪಿಸ್ಕೊಂಡ್ ಬರುವಾಗ ನನ್ನ ಕಾಲಕ್ಕೆ ಶೂಟ್ ಮಾಡ್ಬಿಟ್ರು. ಈಗ ನಾನೇನಾದ್ರೂ ಆಚೆ ಹೋದ್ರೆ ಅವ್ರು ನನ್ನ ಹಿಡ್ಕೊಂಡ್ಬಿಡ್ತಾರೆ. ನಾನೇ ಅಪರಾಧಿ ಅಂತ ನನ್ನನ್ನು ಅರೆಸ್ಟ್ ಮಾಡ್ಬಿಡ್ತಾರೆ ಜಾನು. ಅಯ್ಯೋ, ಆದ್ರೆ ಇವಾಗ ನೀನ್ ಈ ಕಡೆ ಬಂದಿದೆ ಅಂದ್ರೆ ಅವ್ರಿಗೆ ಅನುಮಾನ ಬರಲ್ವೇನೋ? ನೀನ್ ಎಲ್ಲ ಹೋಗಿರ್ತೀಯ ಅಂತ ಅವ್ರು ನೋಡಿರಲ್ವಾ? ನೀನ್ ಇಲ್ಲಿರೋದು ಸೇಫ್ ಅಲ್ಲ. ನೋಡು, ಮೊದ್ಲು ನೀನ್ ಇಲ್ಲಿಂದ ಹೊರಟ್ಬಿಡು. ಜಾನು, ದಯವಿಟ್ಟು ಹಾಗೆ ಮಾತ್ರ ಹೇಳ್ಬೇಡ ಜಾನು, ಪ್ಲೀಸ್ ಜಾನು. ಈಗ ನಾನೇನಾದ್ರೂ ಆಚೆ ಹೋದ್ರೆ ನನ್ನ ಜೀವನ ಹಾಳಾಗೋಗ್ಬಿಡುತ್ತೆ. ಅವ್ರು ನನಗೆ ಖಂಡಿತ ಬಿಡಲ್ಲ ಜಾನು. ಇವತ್ತೊಂದಿನ ರಾತ್ರಿ ಇಲ್ಲಿರೋದಕ್ಕೆ ಅವಕಾಶ ಮಾಡಿಕೊಡು ಜಾನು. ಬೆಳಗ್ಗೆ ಆಗಷ್ಟಲ್ಲಿ ನಾನೇ ಹೊರಟೋಗ್ತೀನಿ. ತೊಂದರೆ ಕೊಡಲ್ಲ ಜಾನು, ಪ್ಲೀಸ್. ಹಾಗಂತ ನಾನು ನಿನ್ನ ಇಲ್ಲಿ ಇರಿಸ್ಕೊಳಕ್ ಆಗುತ್ತೇನೋ? ನನ್ ಗಂಡ ಬಂದ್ ಕೇಳಿದ್ರೆ ಏನ್ ಅನ್ಕೋತಾರೆ? ಇಲ್ಲ, ಆಗಲ್ಲ ಕಣೋ. ಪ್ಲೀಸ್ ಹೊರಟ್ಬಿಡು, ಪ್ಲೀಸ್ ಕಣೋ. ಜಾನು, ದಯವಿಟ್ಟು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ ಜಾನು. ಈಗಷ್ಟೇ ನಂಗೆ ಕೆಲಸ ಸಿಕ್ಕಿದೆ, ನನ್ನ ಜೀವನ ಸರಿಗೆ ಹೋಗ್ತಿದೆ, ಎಲ್ಲ ಚೆನ್ನಾಗಾಗತ್ತೆ ಅಂತ ನಮ್ಮ ಮನೇಲಿ ತುಂಬಾ ಖುಷಿಯಾಗಿದ್ದಾರೆ. ಈ ಟೈಮಲ್ಲಿ ನಾನು ಆಚೆ ಹೋದ್ರೆ ನನ್ನ ಜೀವನನೇ ಹಾಳಾಗೋಗ್ಬಿಡತ್ತೆ ಜಾನು. ಜಾನು, ಪ್ಲೀಸ್ ಜಾನು, ಅರ್ಥ ಮಾಡ್ಕೋ. ಒಂದು ಸಲ ಅಪರಾಧಿ ಅಂತ ಆದ್ರೆ ಸಾಕು, ಜೀವನ ಪೂರ್ತಿ ಅದರಿಂದ ಆಚೆ ಬರಕ್ಕಾಗಲ್ಲ. ಇದು ನನ್ನ ಜೀವನದ ಪ್ರಶ್ನೆ ಜಾನು, ಪ್ಲೀಸ್ ಜಾನು. ಇದು ಒಂದ್ಸಲ ಇಲ್ಲಿಗೆ ಅವಕಾಶ ಮಾಡ್ಕೊಡು ಜಾನು, ಪ್ಲೀಸ್ ಪ್ಲೀಸ್ ಜಾನು, ಪ್ಲೀಸ್ ಜಾನು. ಅಲ್ವೋ, ಇವತ್ತೇನೋ ತಪ್ಪಿಸ್ಕೋತೀಯ, ನಾಳೆನಾದ್ರೂ ಮತ್ತೆ ನಿನ್ನ ಅವ್ರು ಹುಡುಕ್ತಾರಲ್ವಾ? ಅವತ್ತೇನ್ ಮಾಡ್ತೀಯ? ಜಾನು, ಬೀಸೋ ದೊಡ್ಡೆಯಿಂದ ತಪ್ಪಿಸ್ಕೊಟ್ರೆ 100 ವರ್ಷ ಆಯಸ್ಸು ಅಂತಾರೆ. ಈಗ ಸ್ವಲ್ಪ ದಿನ ಎಲ್ಲಾದ್ರೂ ತಲೆ ಮರೆಸ್ಕೊಂಡಿರ್ತೀನಿ. ಇದು ಸ್ವಲ್ಪ ಸರಿಗೆ ಹೋಗ್ಲಿ. ನಾನು ಏನು ತಪ್ಪು ಮಾಡಿಲ್ಲ ಅಂತ ಎಲ್ಲ ಸಾಕ್ಷಿಗಳ ಸಮೇತ ಅವ್ರ ಹತ್ರ ಹೋಗ್ತೀನಿ. ಆಗ ಎಲ್ಲ ನಾನು ಅನ್ಕೊಂಡಂಗೆ ಆಗತ್ತೆ ತಾನೇ ಜಾನು. ಪ್ಲೀಸ್ ಜಾನು, ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೋ ದಯವಿಟ್ಟು ಜಾನು. ಇಲ್ಲ ಅಂತ ಹೇಳ್ಬೇಡ. ಅದು ಬೇಡ, ಇದೊಂದು ದಿನ ರಾತ್ರಿ ಇರೋದಕ್ಕೆ ಅವಕಾಶ ಮಾಡ್ಕೊಡು ಜಾನು, ಪ್ಲೀಸ್ ಜಾನು. ನಿಂಗೆ ಯಾವ ತೊಂದರೆನೂ ಕೊಡಲ್ಲ. ಬೆಳಿಗ್ಗೆ ಅಷ್ಟಲ್ಲಿ ಹೊಟ್ಟೋಗ್ಬಿಡ್ತೀನಿ ಜಾನು, ಪ್ಲೀಸ್ ಜಾನು. ಅಯ್ಯೋ, ಜಾನು, ಪ್ಲೀಸ್ ಜಾನು.
ಮರಿ ಚಿನ್ನು ನಮಸ್ಕಾರ ಸರ್. ಹಲೋ. ನೀವೇನು ಈ ಕಡೆ ಎನಿ ಪ್ರಾಬ್ಲಮ್ಸ್? ಹೌದು ಸರ್, ಈಗ ತಾನೇ ಒಬ್ಬ ಕೊಲೆಗಾರ ತಪ್ಪಿಸ್ಕೊಂಡಿದ್ದಾನೆ. ಏನು ಹೇಳ್ತಾ ಇದ್ದೀರಿ ಸರ್? ಅವನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ ತಪ್ಪಿಸ್ಕೊಂಡು ಓಡ್ ಬಂದಿದ್ದಾನೆ ಸರ್. ಓಡಬೇಕಾದ್ರೆ ಕಾಲ್ಗೆ ಗುಂಡೇಟು ಬಿದ್ದಿದೆ. ಹಾಗಾಗಿ ಅವನು ತುಂಬ ದೂರ ಹೋಗೋಕ್ಕಾಗಲ್ಲ ಅಂತ ನಮ್ಗಿಸ್ಸು. ಅವನು ನಿಮ್ಮನೆ ಕಡೆನೇ ಬಂದ ಹಾಗಾಯ್ತು. ಅದಕ್ಕೆ ಇಲ್ಲಿಗೇನಾದರೂ ಬಂದಿದ್ದಾನೆ ಕೇಳ್ಕೊಳ್ಳೋಣ ಅಂತ ಬಂದೆ ಸರ್. ಅವನ್ನ ನೀವೇನಾದರೂ ನೋಡಿದ್ರಾ ಸರ್? ಇಲ್ವಲ್ಲ, ನಾನು ಆಫೀಸ್ ಮುಗಿಸ್ಕೊಂಡು ಈಗ ತಾನೇ ಬರ್ತಾ ಇದ್ದೀನಿ. ಆ ಥರದ ವ್ಯಕ್ತಿ ನನಗೇನು ಕಾಣಲಿಲ್ಲ. ಅದು ಆ ಥರ ಕೊಲೆಗಾರ ಇಲ್ಲಿಗೆ ಬಂದಿದ್ದಾನೆ ಅಂದರೆ ಐ ಕ್ಯಾನ್ ಬಿಲೀವ್ ಇಟ್. ನಂಗೆ ನಂಬಕ್ಕಾಗ್ತಿಲ್ಲ. ಇಲ್ಲ ಸರ್, ಅವ್ನು ಈ ಕಡೆನೇ ಬಂದಿದ್ದಾನೆ ಅಂತ ನಮಗೆ ಪಕ್ಕ ಇನ್ಫಾರ್ಮೇಶನ್ ಬಂದಮೇಲೆ ಸರ್ ನಾವು ಬಂದು ಕೇಳ್ತಾ ಇರೋದು. ಯಾವುದಕ್ಕೂ ಒಂದು ಸಾರಿ ನಿಮ್ಮ ಮನೆಯವ್ರನ್ನ ಕರೆದ್ರೆ ನಾವು ವಿಚಾರಣೆ ಮಾಡ್ಕೊಂಡು ಹೋಗ್ತೀವಿ ಸರ್. ಐ ಆಮ್ ಸಾರಿ ಸರ್. ನೋಡಿ, ನೀವು ಅವ್ರನ್ನ ಇದರಲ್ಲೆಲ್ಲ ಇನ್ವಾಲ್ವ್ ಮಾಡಬೇಡಿ. ಅವ್ರು ಮೊದಲೇ ತುಂಬ ಇನ್ನೋಸೆಂಟ್ ವ್ಯಕ್ತಿ, ಸುಮ್ಮನೆ ಭಯ ಪಡ್ತಾರೆ. ಇಟ್ ವೋಂಟ್ ಬಿ ರೈಟ್. ಸಾರಿ. ಪ್ಲೀಸ್ ಸರ್, ಇದು ನಮ್ಮ ಡಿಪಾರ್ಟ್ಮೆಂಟ್ಗೆ ತುಂಬ ಇಂಪಾರ್ಟೆಂಟ್ ಕೇಸು. ಇದರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈವಾಡನೂ ಇದೆ. ಒಂದ್ಸಲ ಕರೆದ್ರೆ ವಿಚಾರಣೆ ಮಾಡ್ಕೊಂಡು ಹೋಗ್ಬಿಡ್ತೀವಿ ಸರ್. ಪ್ಲೀಸ್ ಒಂದ್ಸಲ ಕರೆ. ಓಕೆ. ಚಿನ್ನು ಮರಿ, ಬರ್ತಾರೆ. ಚಿನ್ನು ಮರಿ, ನಾನೇ ಬಂದಿರೋದು, ಬಾದ ತೆಗೀರಿ. ಚಾಲು ಪ್ಲೀಸ್, ಚಾಲು ಪ್ಲೀಸ್, ಚಾಲು ಪ್ಲೀಸ್, ಚಾಲು. ಬರ್ತಾರೆ. ಸುಜಿ, ಏನಿದಲ್ಲ, ಇವ್ರು ಯಾಕೆ ಬಂದಿದ್ದಾರೆ? ನೀವು ಏನು ಯೋಚನೆ ಮಾಡಬೇಡಿ. ಪೊಲೀಸ್ನವರು ಅದು ಇನ್ವೆಸ್ಟಿಗೇಷನ್ ಮೇಲೆ ಬಂದಿದ್ದಾರೆ ಅಷ್ಟೇ. ಮೇಡಮ್, ಈ ಕಡೆ ಒಂದು 25 ವರ್ಷದ ಹುಡುಗ ಏನಾದರೂ ಬಂದಿದ್ದು ನೀವು ನೋಡಿದ್ರಾ? ಇಲ್ವಲ್ಲ, ಆ ಥರದವ್ರು ಯಾರನ್ನೂ ನಾನು ನೋಡಿಲ್ಲ. ಯಾಕೆ ಕೇಳ್ತಿದ್ದೀರಾ? ಅದು ಅವನು ಒಬ್ಬ ವ್ಯಕ್ತಿನ ಕೊಲೆ ಮಾಡಿ ತಪ್ಪಿಸ್ಕೊಂಡಿದ್ದಾನೆ. ಈ ಕಡೆನೇ ಬಂದ ಅಂತ ನಮಗೆ ಇನ್ಫಾರ್ಮೇಶನ್ ಸಿಕ್ತು, ಹಾಗಾಗಿ ಬಂದ್ವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.